गुरुभ्यो नमः हरि ओं पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀಸಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರತಕ್ಕಂಥ ಕನ್ಯಾ ರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಒಂದು, ಇಲ್ಲಿ ಕನ್ಯಾ ರಾಶಿಯವರಿಗೆ ಕಠಿಣ ನಿರ್ಧಾರ, ಗಂಭೀರವಾದ ಸಮಸ್ಯೆಗಳನ್ನು ನೀವು ಸ್ವಲ್ಪ ಅತಿಯಾದ ಆತ್ಮವಿಶ್ವಾಸದಿಂದ ನಿಭಾಯಿಸುವಂಥದ್ದಾಗುತ್ತೆ. ಎಲ್ಲೋ ನಿಮ್ಮ ಆತ್ಮವಿಶ್ವಾಸ, ಅತಿಯಾದ ಆತ್ಮವಿಶ್ವಾಸ ತಪ್ಪು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುವಂಥದ್ದಾಗಬಹುದು ಅನ್ನೋ ಒಂದು ಎಚ್ಚರಿಕೆ ಸಂದೇಶ ಅಂತಲೇ ತಿಳಿದುಕೊಳ್ಬೋದು. ಅಂದರೆ ಇಲ್ಲಿ ಒಂದು ಯಾಕೋ ಈ ವಾರ ಸ್ವಲ್ಪ ಕಠಿಣ ಸವಾಲುಗಳು ಮತ್ತು ಕಠಿಣ ನಿರ್ಧಾರಗಳಿಂದ ಕೂಡಿರುತ್ತೆ. ಸೊ ಇದರಿಂದ ಸ್ವಲ್ಪ ನೀವು ಎಲ್ಲೋ ದಾರಿ ತಪ್ಪುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ನೋಡಿ, ಸ್ವಲ್ಪ ವಿಚಾರ ಮಾಡಿ. ಈ ಕನ್ಯಾ ರಾಶಿಯವರು ಏನಾದರೂ ಸಮಸ್ಯೆ, ನಿರ್ಧಾರ ಇಂಥವು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಹಿತೈಷಿಗಳ ಜೊತೆ ಡಿಸ್ಕಸ್ ಮಾಡಿ, ಅಥವಾ ನಿಮ್ಮ ಗುರು ಹಿರಿಯರ ಜೊತೆ ಡಿಸ್ಕಸ್ ಮಾಡಿ, ಅಥವಾ ನಿಮ್ಮದೇ ಆದಂಥ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡಿ. ಈ ಸಮಸ್ಯೆಗೆ ಏನಾದರೂ ಪರಿಹಾರಗಳಿದೆಯಾ, ಅಥವಾ ಈ ಸಮಸ್ಯೆ ಸೊಲ್ಯೂಷನ್ ಏನಾದರೂ ನೀವು ಕೊಡುವಂಥವನ್ನಾಗ್ತೀಯಾ, ಅಥವಾ ನಿಮಗೇನಾದರೂ ಇದರ ಬಗ್ಗೆ ತಿಳಿದಿದ್ದರೆ ನನಗೆ ತಿಳಿಸಿ. ಈ ಸಮಸ್ಯೆ ನನಗೆ ಬಲವಾಗಿ ಕಾಡ್ತಾ ಇದೆ ಕಳೆದ 1 ತಿಂಗಳಿಂದ, 1 ವಾರದಿಂದ. ಡ್ಯೂರೇಷನ್ ಹೇಳಿದರೆ ಅವರು ವಿತಿನ್ 1 ಅವರ್ 2 ಅವರ್ ಅಥವಾ ವಿತಿನ್ ಮಿನಿಟಲ್ಲೇ ಅವರು ಐಡಿಯಾ ಕೊಡುವಂಥರಾಗ್ತಾರೆ. ಇದರಿಂದ ನಿಮಗೆ ಆ ಸಮಸ್ಯೆಯಿಂದ ಹೊರಗಡೆ ಬರಲು ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ನಿಮ್ಮದೇ ಆದಂಥ ಓವರ್ ಕಾನ್ಫಿಡೆನ್ಸಲ್ಲಿ ಆ ಸಮಸ್ಯೆಗೆ ಏನಾದರೂ ಡಿಸಿಷನ್ ತಗೊಂಡದ್ದೇ ಆದಲ್ಲಿ ಬರುವಂತಹ ದಿನಗಳು ಕಠಿಣ ಸವಾಲುಗಳಿಂದ ಕೂಡಿರುತ್ತೆ. ಸೊ ಅದರಲ್ಲಿ ಎಲ್ಲೋ ನೀವು ಫೇಲ್ಯೂರ್ ಆಗ್ತೀರಾ. ಮುಂದೆ ನೀವು ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದಾಗ್ಬೋದು, ಅಥವಾ ಅದರಿಂದ ಒಂದಿಷ್ಟು ಅವಕಾಶಗಳನ್ನು ಕಳೆದುಕೊಳ್ಳುವಂಥದ್ದು ಆಗ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕನ್ಯಾ ರಾಶಿಯವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದ ಬಗ್ಗೆ ಹೇಳೋದಾದರೆ, ಕೆಲಸ ಸ್ಥಳದಲ್ಲಿ ಶಿಸ್ತು ಮತ್ತು ಕಠಿಣದ ಕೆಲಸಗಳು ಎದುರಾಗುತ್ತೆ. ಅಂದರೆ ಶಿಸ್ತಾಗಿ ನೀವು ಎಲ್ಲೋ ಹೋಗ್ತಾ ಇಲ್ಲ ಆಫೀಸಿಗೆ, ಅಥವಾ ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ, ಎಲ್ಲೋ ನಿಮ್ಮದೇ ಆದಂಥ ಒಂದಿಷ್ಟು ಹಳೆಯ ಕೆಲಸಗಳನ್ನೇ ನೀವು ರಿಪೀಟ್ ಮಾಡುವಂಥದ್ದಾಗುತ್ತೆ, ಹಳೆಯ ತಪ್ಪುಗಳನ್ನೇ ನೀವು ರಿಪೀಟ್ ಮಾಡುವಂಥದ್ದಾಗುತ್ತೆ. ಇದರಿಂದ ನಿಮಗೂ ನಿಮ್ಮ ಬಾಸಿಗೂ ಸ್ವಲ್ಪ ಎಲ್ಲೋ ಕಾದಾಟ, ಜಗಳಾಟ, ಅಥವಾ ಮುನಿಸಿನ ಗುದ್ದಾಟ ಅಂತೀವಲ್ಲ, ಮುಸುಕಿನ ಗುದ್ದಾಟ, ಅದು ಪ್ರಾರಂಭವಾಗುತ್ತೆ. ಹಾಗಾಗಿ ನಾವು ಕನ್ಯಾ ರಾಶಿಯವರಿಗೆ ಇಷ್ಟ ಹೇಳೋದು, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಿ, ಹಾಗೂ ನಿಮ್ಮ ಕೆಲಸ ನಿಭಾಯಿಸುವಂಥದ್ದು ಟಾರ್ಗೆಟ್ ಏನಿದೆ ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊಂದು ಬೇಗ ಮುಗಿಸೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಉನ್ನತ ಅಥವಾ ಅತಿ ಉನ್ನತ ಏನಾದರೂ ಕೆಲಸ ಹುಡುಕ್ತಾ ಇದ್ದರೆ ಅದನ್ನು ಸದ್ಯದ ಮಟ್ಟಿಗೆ ಹೋಲ್ಡ್ ಮಾಡೋದು ತುಂಬ ಉತ್ತಮ. ಯಾಕೆಂದರೆ ನಿಮ್ಮ ಹಳೆಯ ಕಂಪ್ನಿಯಲ್ಲೇ ಏನೋ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ, ಅದು ನಿಮಗೂ ಕೂಡ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಉನ್ನತ ಹಂತಕ್ಕೆ ಏನೋ ನನ್ನ ಪ್ರಮೋಷನ್ ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರಗಾಗಿರ್ಬೋದು, ಇದರಿಂದ ನೀವು ಬೇರೆ ಕಂಪ್ನಿ ಹೋಗೋದಂಥದ್ದಾಗಿರ್ಬೋದು. ಇದು ಅಲ್ಲಿ ನೀವು ಹೋದಾಗ ಇಲ್ಲಿ ಸಿಗುವಂಥದ್ದಾಗಿರುತ್ತೆ. ಹಾಗಾಗಿ 1 ತಿಂಗಳು ಕಾಯಿರಿ, ಏನು ತೊಂದರೆ ಇಲ್ಲ. ಸಡನ್ನಾಗಿ ಡಿಸಿಷನ್ ತೊಗೊಳಿಕ್ಕೆ ಹೋಗಬೇಡಿ ಕನ್ಯಾ ರಾಶಿಯವರು. 1 ತಿಂಗಳು ಸಮಯಾವಕಾಶ ತಗೊಳ್ಳಿ. ಸೊ ಖಂಡಿತವಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಕಂಪ್ನಿಯಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರಸ್ಥರಿಗೆ ನಾವು ಹೇಳೋದು ಅಂಥದ್ದಾದರೆ, ಈ ಒಂದು ವಾರ ನಿಮಗೆ ಒಂದಿಷ್ಟು ಐಡಿಯಾ ಅಂತಿರಲ್ಲ, ವಿಚಾರಗಳು ಅಥವಾ ಏನಂತೀರ ಪ್ಲ್ಯಾನಿಂಗು, ಅದು ಸ್ವಲ್ಪ ಎಲ್ಲೋ ಉನ್ನತ ಹಂತದಲ್ಲಿ ಕೂಡಿರುತ್ತೆ. ಅದಕ್ಕೆ ಸಮಸ್ಯೆ ಬರದೇ ಇರುವಂಗೆ ನೋಡ್ಕೊಳ್ಳುವಂಥದ್ದು ಏನೇನು ಮುಂಜಾಗ್ರತಾ ಕ್ರಮ ಅಂತೀವಲ್ಲ, ಅದನ್ನು ಈ ವಾರ ನೀವು ನಿಭಾಯಿಸುವಂಥದ್ದಾಗ್ತೀರಾ. ನಿಮ್ಮ ವ್ಯಾಪಾರಕ್ಕೆ ಯಾವ ರೀತಿಯಲ್ಲಿ ಅಪ್ಗ್ರೇಡ್ ಮಾಡಬೇಕು ಪ್ಲ್ಯಾನಿಂಗ್ ಮಾಡ್ಕೊಳ್ತೀರಾ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಹಾಯಕ್ಕೆ ಯಾರನ್ನು ನಾನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದನ್ನು ಆಯ್ಕೆ ಮಾಡ್ಕೊಳ್ತೀರಾ. ಸೊ ಅದು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಹೇಳೋದಾದರೆ, ಈ ಒಂದು ವಾರದಲ್ಲಿ ಸ್ವಲ್ಪ ಲೆಕ್ಕಾಚಾರದಿಂದ ಕೂಡಿರುತ್ತೆ. ಯಾಕಂದರೆ ಆದಾಯದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗಾಗಿ 10 ರೂಪಾಯಿ ಖರ್ಚು ಮಾಡುವಲ್ಲಿ 2 ರೂಪಾಯಿ ಖರ್ಚು ಮಾಡುವಂಥ ಪ್ರಯೋಗಕ್ಕೆ ಕೈ ಹಾಕ್ತೀರಾ. ಅಂದರೆ 10 ರೂಪಾಯಿ ಖರ್ಚಿದೆ, ಅಲ್ಲಿ ಏನು ಮಾಡ್ತೀರಾ, 8 ರೂಪಾಯಿ ಉಳಿಸುವಂಥ ಒಂದು ಪ್ಲ್ಯಾನಿಂಗನ್ನು ನೀವು ಕಂಡುಹಿಡಿತಾ ಇದ್ದೀರಾ. ಅದು ತುಂಬ ಸಂತೋಷ. ಇಲ್ಲಿ ಆರ್ಥಿಕವಾಗಿ ಸ್ವಲ್ಪ ಹಿಡಿತವನ್ನು ಸಾಧಿಸ್ತಾ ಇದ್ದೀರಾ ಕನ್ಯಾ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅನಾವಶ್ಯಕ ಖರ್ಚುಗಳನ್ನು
ಸ್ವಲ್ಪ ಕಡಿಮೆ ಮಾಡಲು ಇಚ್ಛೆ ಪಡ್ತೀರಾ. ಸೊ ಅದು ಕೂಡ ತುಂಬ ಸಂತೋಷ. ಅಂದರೆ ಇಲ್ಲಿ ಏನಾಗುತ್ತೆ, ಅನಾವಶ್ಯಕ ಖರ್ಚುಗಳಿಂದ ನಿಮಗೆ ಎಲ್ಲೋ ಒಂದಿಷ್ಟು ಆರ್ಥಿಕ ಬಿಗಡಾಯಿಸ್ಬಿಟ್ಟಿತ್ತು, ಆಮೇಲೆ ಕಂಟ್ರೋಲ್ ಸಿಗ್ತಾ ಇರಲಿಲ್ಲ. ಸೊ ಈಗ ಅದು ಏನಾಗ್ತಾ ಇದೆ, ಸ್ವಲ್ಪ ಎಲ್ಲೋ ನಿಭಾಯಿಸುವ ಹಂತಕ್ಕೆ ಬರ್ತಾ ಇದ್ದೀರ. ಈ ವಾರ ನಿಮ್ಮ ವೈಯಕ್ತಿಕ ಅಡೆತಡೆಗಳು, ಖರ್ಚುಗಳು ಏನಿದ್ವು ಅವೆಲ್ಲವನ್ನು ಒಂದು ಬದಿಗೆ ಇಟ್ಬಿಡ್ತಾ ಇದ್ದೀರಾ. ಈಗ ಎಷ್ಟು ಪ್ರಿಯಾರಿಟಿ ವೈಸ್ ಹೋಗ್ತಾ ಇದ್ದೀರಾ, ಅದು ತುಂಬ ಸಂತೋಷ. ಯಾವುದು ಪ್ರಿಯಾರಿಟಿ ಬೇಕೇ ಬೇಕು ಅನ್ನೋವಂಥದ್ದು ಇದಕ್ಕೆ ಮಾತ್ರ ಕೈ ಹಾಕ್ತಾ ಇದ್ದೀರಾ. ಅದರದ್ದೇನಿದೆ ಬೇಸಿಕ್ ಅದಕ್ಕೆ ಖರ್ಚುಗಳನ್ನು ಮುಗಿಸಿಕೊಂಡು ಮುಂದಿನ ಒಂದು ಇದಕ್ಕೆ ಕೈ ಹೋಗ್ತಾ ಇದೆ. ಸೊ ಅದು ವಿಷಯ. ಇನ್ನು ಕುಟುಂಬದ ವಿಷಯಕ್ಕೆ ಬರೋದಾದರೆ, ನಿಮ್ಮ ಒಂದು ಮಾತುಗಳಿಗೆ ಬೆಲೆ ಸಿಗುವಂಥದ್ದಾಗುತ್ತೆ ಕುಟುಂಬದಲ್ಲಿ, ಹಾಗೂ ನಿಮ್ಮ ಮಾತುಗಳಿಗೆ ಗೌರವ ಸನ್ಮಾನಗಳು ಸಿಗುವಂಥದ್ದಾಗುತ್ತೆ, ಮತ್ತು ನಿಮ್ಮ ಮಾತು ಒಂದು ಪ್ರೇರಣೆ ರೂಪದಲ್ಲಿ ಕುಟುಂಬ ಸದಸ್ಯರ ತೆಗೆದುಕೊಳ್ಳುವಂಥದ್ದಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಸಂಬಂಧಗಳಲ್ಲಿ ಒಂದಿಷ್ಟು ಮಮತೆ, ಪ್ರೀತಿ, ವಾತ್ಸಲ್ಯ, ತಂದೆ ತಾಯಿಗಳಿಂದ ಸಿಗುವಂಥದ್ದಾಗುತ್ತೆ. ಅದೇ ರೀತಿ ಗಂಡ ಹೆಂಡತಿ ಅನ್ಯೋನ್ಯತೆ ರೀತಿಯಿಂದ ಇರುವಂತಹದ್ದಾಗುತ್ತೆ. ಮತ್ತು ಈ ವಾರ ಬರತಕ್ಕಂತಹ ಶ್ರಾವಣ ಮಾಸದ ಶುಕ್ರವಾರದ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ಹುಣ್ಣಿಮೆಯಲ್ಲಿ ಬರತಕ್ಕಂಥ ಹುಣ್ಣಿಮೆಯ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಆಗಿರ್ಬೋದು, ಒಂದಿಷ್ಟು ಸುಖ ಸಂತೋಷದಿಂದ ಆಚರಣೆಯನ್ನು ಮಾಡುವಂಥದ್ದಾಗುತ್ತೆ. ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಒಂದು ಮುಖದಲ್ಲಿ ನಗುವಿನ ಕಹಳೆ ಮೂಡುವಂಥದ್ದಾಗುತ್ತೆ ಈ ಕನ್ಯಾ ರಾಶಿಯವ್ರದ್ದು ಅಂತಲೇ ಹೇಳ್ಬೋದು. ಇನ್ನು ಪ್ರೇಮ ಸಂಬಂಧ ವಿಷಯಗಳಿಗೆ ಕೈ ಹಾಕಿ ಎಲ್ಲೋ ಒಂದಿಷ್ಟು ಅವಮಾನ ಆಗುತ್ತೆ ಈ ವಾರ ಅಂತಲೇ ಹೇಳೋದು. ಅಂದರೆ ಯಾರೋ ಪ್ರೀತಿ ಅನುಗುಣವಾಗಿ ಏನೋ ನೀವು ಬುದ್ಧಿವಾದ ಹೇಳಿಕ್ಕೆ ಹೋಗ್ತೀರಾ, ಬಟ್ ಅವರು ಅದೇನಂತೀರ ಸ್ವೀಕಾರ ಮಾಡೋದಿಲ್ಲ. ಅದರಿಂದ ನಿಮಗೆ ಸ್ವಲ್ಪ ಎಲ್ಲೋ ಬೇಜಾರಾಗುತ್ತೆ. ಅಯ್ಯೋ ನಾವು ಹೇಳೋದೇ ತಪ್ಪಾಗೋಯ್ತು, ಇವರಿಗೆ ಹೋಗಲಿ ಬಿಡು, ಹಾಳಾಗೋಗ್ಲಿ ಅಂತ ನೀವಾಗೆ ಬೈಕೊಳ್ಳೋದಂಥದ್ದಾಗಿರ್ಬೋದು, ಅಥವಾ ಒಂದು ಸ್ವಲ್ಪ ಬೇಜಾರದಿಂದ ಕೂಡ. ಅದಕ್ಕೆ ನಾವು ಹೇಳ್ತಾ ಇರೋದು, ಬೇಡದೇ ಇರೋ ವಿಷಯಕ್ಕೆ ಹಾಗೂ ಕೇಳದೇ ಇರೋ ವಿಷಯಕ್ಕೆ ಏನೂ ಉಪದೇಶ ಕೊಡ್ಲಿಕ್ಕೆ ಹೋಗಬಾರ್ದು. ಅವರಾಗಿ ಕೇಳಿದರೆ ಬೆಲೆ ಇದೆ, ನೀವಾಗೆ ಕೊಟ್ಟರೆ ಬೆಲೆ ಇಲ್ಲ. ಹಾಗಾಗಿ ಅವ್ರು ಏನಾದರೂ ಮಾಡ್ಕೊಂಡು ಹೋಗಲಿ, ಸುಮ್ಮನೆ ಇದ್ಬಿಡಿ ಅಷ್ಟೇ. ದೇವರು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಏನು ಅನುಕೂಲ ಮಾಡಿಕೊಡೋಕೆ ಖಂಡಿತ ಮಾಡಿಕೊಡ್ತೇವೆ. ಬಟ್ ನಾವಾಗೆ ಹೋದಾಗ ಏನಾಗುತ್ತೆ, ಅದು ತಗೊಳ್ಳಲ್ಲ. ಹಾಗಾಗಿ ಬಿಡೋದು ತುಂಬ ಉತ್ತಮ. ಇನ್ನು ವೈಯಕ್ತಿಕವಾಗಿ ನಿಮಗೆ ಈ ಒಂದು ವಾರ ಅಂತ ಹೇಳೋದಾದರೆ, ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗುತ್ತೆ. ಇದು ಒಂದು ರೀತಿಯಲ್ಲಿ ನಿಮ್ಮ ಖರ್ಚನ್ನು ಕಡಿಮೆ ಮಾಡುವಂಥದ್ದಾಗಿರುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ನಿಮಗೂ ಕೂಡ ಅಷ್ಟೇ ಒಂದಿಷ್ಟು ಎಲ್ಲೋ ನಿದ್ರೆ ಇಲ್ಲದ ರಾತ್ರಿಗಳ ರೀತಿಯಲ್ಲಿ ಈ ವಾರ ಇರುತ್ತೆ. ಅಂದರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಕಠಿಣ ಸವಾಲದಿಂದ ಕೂಡಿರುತ್ತೆ. ಹಾಗೂ ಈ ಒಂದು ಜವಾಬ್ದಾರಿಗಳು ಸ್ವಲ್ಪ ನಿಮ್ಮನ್ನು ಎಲ್ಲೋ ನಿದ್ದೆ ಮಾಡದ ರೀತಿಯಲ್ಲಿ, ಎಚ್ಚರಿಕೆ ಗಂಟೆಯಲ್ಲಿ ಸದಾ ಬಡಿಯುವ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನಿದ್ದೆ ಬರೋದಿಲ್ಲ. ಸೊ ಅದು ಟಾಸ್ಕ್ ಕಂಪ್ಲೀಟ್ ಆದ್ರೇ ನಿಮಗೆ ನೆಮ್ಮದಿ ಅನ್ನೋ ಒಂದು ಹಂತಕ್ಕೆ ಬಂದಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ನಿಮ್ಮದೇ ಆದಂಥ ಕೆಲವು ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ಕೆಲವು ವಿಷಯಗಳಿಗೆ ಹೇಗಪ್ಪ ಮುಂದೆ ಮಾಡೋದು ಅನ್ನೋದು ಬಿಟ್ಟರೆ ಕೆಲವೊಂದನ್ನು ನೀವು ನಿಭಾಯಿಸ್ತೀರ ಖಂಡಿತವಾಗಿ. ಕೆಲವು ಕಠಿಣ ಸವಾಲುಗಳನ್ನು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಬಂಧು ಬಳಗದವರನ್ನು ವಿಚಾರ ಮಾಡಿ ಮುಂದುವರಿಯುವಂಥರಾಗ್ತೀರಾ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಕನ್ಯಾ ರಾಶಿಯವರ ಫಲಾಫಲಗಳು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಸೋಮವಾರ ದಿನ ಕ್ಷೀರಾಭಿಷೇಕ ಶಿವನಿಗೆ ಸಮರ್ಪಿಸಿ ಹಾಗೂ ಬಿಲ್ವಪತ್ರೆ ಭಸ್ಮಗಳನ್ನು ಆ ಶಿವನಿಗೆ ನೀಡಿ, ಇದರಿಂದ ನಿಮ್ಮ ಕುಟುಂಬ ಸದಸ್ಯರ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಗುಣವಾಗಿದೆಯಲ್ಲ, ಅದಕ್ಕೆ ಆ ಶಿವ ಪರಮಾತ್ಮ ಇನ್ನೂ ಒಂದಿಷ್ಟು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡುವಂಥವನಾಗ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಬುಧವಾರ ದಿನ ಗಣೇಶನಿಗೆ ಗರಿಕೆ ಮತ್ತು ಮೋದಕವನ್ನು ಸಮರ್ಪಣೆ ಮಾಡೋದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬ್ರಾಹ್ಮಣರಿಗೆ ಈ ವಾರ ಗಂಟೆ ಅಂತ ಬರುತ್ತೆ. ಈ ಮಂಗಳಾರತಿ ಮಾಡೋ ಟೈಮಲ್ಲಿ ಗಂಟೆ, ಅದನ್ನು ದಾನವಾಗಿ ನೀಡಿ. ಅವರು ನಿತ್ಯ ಪೂಜೆಗೆ ಉಪಯೋಗಿಸಿದಾಗೆಲ್ಲ ನಿಮಗೆ ಒಂದಿಷ್ಟು ಪುಣ್ಯಗಳು ಪ್ರಾಪ್ತಿಯಾಗುತ್ತೆ ಹಾಗೂ ನಿಮ್ಮ ವೈಯಕ್ತಿಕ ಕಠಿಣ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಬ್ರಾಹ್ಮಣರಿಗೆ ಗಂಟೆ ದಾನ ಮಾಡೋದರಿಂದ ತುಂಬ ಉಪಯುಕ್ತವಾದಂತಹ ಒಂದು ಸಾಧನ ಪೂಜೆಗೆ. ಹಾಗಾಗಿ ಅವರಿಗೆ ಗಂಟೆ ಎಷ್ಟು ದಾನ ಮಾಡ್ತೀರೋ ಅದು ಬಾರಿಸಿದಷ್ಟು ನಿಮಗೆ ಪುಣ್ಯ ಹಾಗೂ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಅನೇಕ ಪುಣ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತೆ ಅಂತಲೂ ಹೇಳ್ಬೋದು. ಇದಾಗಿತ್ತು ಈ ವಾರದ ಕನ್ಯಾ ರಾಶಿಯವರದ ಒಂದು
ಪರಿಹಾರಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಳೆದ ಒಂದು ತಿಂಗಳಿಂದ ನಾವು ಸಾಪ್ತಾಹಿಕ ಭವಿಷ್ಯ ಆಗಿರ್ಬೋದು, ಮಾಸಿಕ ಭವಿಷ್ಯ ಆಗಿರ್ಬೋದು, ಇತರೆ ಧಾರ್ಮಿಕ ವಿಷಯಗಳ ಒಂದಿಷ್ಟು ಬೋಧನೆ ಆಗಿರ್ಬೋದು, ವಿಷಯಗನುಗುಣವಾಗಿ ವಿಚಾರಗಳಾಗಿರ್ಬೋದು, ಆ ಎಲ್ಲ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಅದು ಮುಂದಿನ ದಿನಗಳಲ್ಲಿ ನಮಗೆ ಸಹಾಯವಾಗುತ್ತೆ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.